ಸೊ ಈಗ ಯುದ್ಧದ ಎಫೆಕ್ಟ್ ಕರ್ನಾಟಕದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಅದರಲ್ಲೂ ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಈಗ ದುಪ್ಪಟ್ಟು ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. 8 ಸಿಲಿಂಡರ್ಗೆ 56,000 ರೂಪಾಯಿ ಕೊಟ್ಟು ಹೋಟೆಲ್ ಮಾಲೀಕರು ಖರೀದಿ ಮಾಡಿದಾರಂತೆ. ಮೀನಾಕ್ಷಿ ಕಾಫಿ ಬಾರ್ ಹೋಟೆಲ್ ಮಾಲೀಕರು ಖರೀದಿ ಮಾಡಿದ್ದಾರೆ. ಪಾಪ ಏನ್ ಮಾಡೋಕ್ಕಾಗಲ್ಲ, ನಮಗೆ ಬೇಕು ಸಿಲಿಂಡರ್ ಇದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ನೋಡಿ. ಏಜೆನ್ಸಿಗಳ ವಿರುದ್ಧ ಹೋಟೆಲ್ ಮಾಲೀಕ ಸುನೀಲ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ಸುನೀಲ್ ಅವರನ್ನ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಜಾಸ್ತಿ ಆಗಿರುವಂಥದ್ದು, ಇದರಿಂದ ಏನು ಹೋಟೆಲ್ ಮಾಲೀಕರು ತುಂಬಾನೇ ಒಂದು ರೀತಿ ಸಮಸ್ಯೆಯನ್ನ ಫೇಸ್ ಮಾಡ್ತಿರುವಂಥದ್ದು. ನಮ್ಮ ಜೊತೆ ಇದೀಗ ಮೀನಾಕ್ಷಿ ಕಾಫಿ ಬಾರ್ ಸುನೀಲ್ ಅವರಿದ್ದಾರೆ. ಇವರು ಪ್ರೊಡ್ಯೂಸರ್ ಕೂಡ. ಅಫ್ಕೋರ್ಸ್ ಪ್ರೊಡ್ಯೂಸರ್ಗಳು ಹಾಗೆ ನಟರು ಕೂಡ ಈಗ ಹೋಟೆಲ್ ಉದ್ಯಮದಲ್ಲಿ ಅವರು ತೊಡಕೊಂಡಿರುವಂಥದ್ದು. ಸೊ ಅವರು ಕೂಡ ಆಸ್ ಇಟ್ ಈಸ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರಿಗೆ ಯಾವ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸರ್, ಗ್ಯಾಸ್ ಸಮಸ್ಯೆ ನಿಮ್ಮ ಹೋಟೆಲ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಿಮ್ಮ ಹೋಟೆಲ್ ನಾನು ಈ ಕಡೆ ಓಡಾಡುವಾಗ ಯಾವಾಗಲೂ ನೋಡ್ತಾನೆ ಇರ್ತೀನಿ, ಮೀನಾಕ್ಷಿ ಕಾಫಿ ಬಾರಲ್ಲಿ ಗ್ರಾಹಕರು ತುಂಬ ಜನ ಇರ್ತಾರೆ. ಇಲ್ಲಿನ ಏನು ಫುಡ್ ಐಟಮ್ಸ್ ಇದೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಅಫ್ಕೋರ್ಸ್ ಗ್ರಾಹಕರು ಜಾಸ್ತಿ ಬರ್ತಿದ್ದಾರೆ ಅಂತ ಅಂದಾಗ ಫುಡ್ ಕೂಡ ಅದೇ ಥರ ಕೊಡಬೇಕಾಗಿರುತ್ತೆ. ಸೊ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಿಮ್ಮ ಒಂದು ಹೋಟೆಲ್ ಬಿಸ್ನೆಸ್ಗೆ ಎಷ್ಟು ಪೆಟ್ಟು ಕೊಟ್ಟಿದೆ ಅಂತ? ಇವಾಗ ನನ್ನೊಬ್ಬನಿಗೆ ಅಂತಲ್ಲ, ನಮಗೆ ಅಸೋಸಿಯೇಷನಲ್ಲಿ ನೋಡ್ತಾ ಇದ್ದೀವಿ, ತುಂಬ ಜನ ಅನುಭವಿಸ್ತಿದ್ದಾರೆ. ಬೇಜಾರು ಏನಾಗ್ತಾ ಇದೆ ಅಂದರೆ ಗ್ಯಾಸ್ ಸಿಲಿಂಡರ್ ಅಭಾವ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಅಭಾವನ ಇವ್ರು ಕ್ರಿಯೇಟ್ ಮಾಡಿ ಏನು ಪ್ರೈಸ್ ಇದೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೇಳ್ತಾ ಇದ್ದಾರೆ. ಇವತ್ತು ನೋಡಿ, ಸ್ಯಾಟರ್ಡೆ, ನಾಳೆ ಸಂಡೇ, ಎಲ್ಲ ಗ್ಯಾಸ್ ಡೀಲರ್ಸ್ಗೂ ಗೊತ್ತಿದೆ ತುಂಬ ಬಿಸ್ನೆಸ್ ಆಗುತ್ತೆ, ಗ್ಯಾಸ್ ಬೇಕಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ತುಂಬ ವೆಯ್ಟ್ ಮಾಡಿಸ್ತಾರೆ. ಇನ್ನು ಇವತ್ತು ಬೆಳಗ್ಗೆ ಹಾಕಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ ಇನ್ನೊಂದು ಬ್ರಾಂಚ್ಗೆ ಬೆಳಗ್ಗೆ ನೆನ್ನೆ ಸಂಜೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಅವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಕ್ರಿಯೇಟ್ ಮಾಡಿ ಬೆಳಗ್ಗೆಗೆ ಕ್ಲೋಸ್ ಆಗಿಬಿಡುತ್ತೆ, ಏನಾದರೂ ಮಾಡಿ ಕೊಡಿ ಅಂದಾಗ ಸರ್ ಅವ್ರು ಜಾಸ್ತಿ ಪ್ರೈಸ್ ಕೇಳ್ತಾ ಇದ್ದಾರೆ, ಕೊಟ್ಬಿಡಿ. ಸರ್ ಮೇಡಮ್, ಇವತ್ತು 1,800 ಚಿಲ್ಲರೆ ಒಂದು ಗ್ಯಾಸ್ ಸಿಲಿಂಡರು ಪ್ರೈಸ್ ಜಾಸ್ತಿ ಆದಮೇಲೆ ಇರೋದು. ಬಟ್ ಇವತ್ತು 7,000 ರೂಪಾಯಿ ಕೇಳ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ಯಾರಿಗೂ ಸಿಗಬಾರ್ದು. ನೀವು ಇವತ್ತು ಬೇರೆ KFCಗಳಿಗೆ ಹೋಗಿ, ಮೆಕ್ಡೊನಾಲ್ಡ್ಸ್ಗಳಿಗೆ ಹೋಗಿ, ಯಾಕಲ್ಲಿ ಯಾವುದೂ ಅಭಾವ ಆಗ್ತಾಯಿಲ್ಲ ಅಲ್ಲಿ ನೀವು ಹೋಗಿ ನೋಡಿ. ಇವತ್ತು ಯಾಕೆ ಬರೀ ನಮ್ಮಂಥ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಯಾರು ಸೌತ್ ಇಂಡಿಯನ್ಗಳಲ್ಲಿ ಅಥವಾ ನಾರ್ತ್ ಇಂಡಿಯನ್ಸೇ ಆಗಲಿ ಯಾರು ಇಲ್ಲಿ ಮಾಡಿದರೆ, ನಮ್ಮ ಭಾರತೀಯ ಆಹಾರಗಳಿಗೆ ಆ ಥರ ಪ್ರಾಬ್ಲಮ್ಗಳಾಗ್ತಾ ಇದೆ. ಎಷ್ಟೊಂದು ನಮಗೆ ಇವಾಗ ದಿವಸಕ್ಕೆ 8 ಸಿಲಿಂಡರ್ ಈ ಒಂದು ಔಟ್ಲೆಟ್ಗೆ ಬೇಕು. ನಮ್ಗೆ 8 ಸಿಲಿಂಡ್ರು ಸಿಗ್ತಾ ಇಲ್ಲ ಅಂತಲ್ಲ, ಸಿಗ್ತಾ ಇದ್ದಾರೆ, ಆದರೆ ಯಾವ ದುಡ್ಡಲ್ಲಿ ಸಿಗ್ತಾ ಇದೆ? ನಾನು ಇವಾಗ ಇಲ್ಲಿ 30-40 ರೂಪಾಯಿ ಮಾರ್ತಿರೋದನ್ನ 60 ರೂಪಾಯಿ ಮಾಡ್ಲಿಕ್ಕೆ ಆಗಲ್ಲ. 25-30 ರೂಪಾಯಿ ಕಾಫಿನ 50 ರೂಪಾಯಿ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಸಿಲಿಂಡರ್ದು ಕಾಸ್ಟ್ ನೋಡಬೇಕಾಗುತ್ತೆ, ಫುಡ್ ಪ್ರೊಡಕ್ಷನ್ ನೋಡಬೇಕಾಗುತ್ತೆ, ಎಷ್ಟು ಕಾಸ್ಟ್ ಫುಡ್ ಕಾಸ್ಟಿಂಗ್ ಎಷ್ಟು ಬರ್ತಾಯಿದೆ ನೋಡಬೇಕಾಗುತ್ತೆ. ಅಗೇನ್ಸ್ಟ್ ನಾನು ಸೇಲ್ ನೋಡಿದ್ರೆ ನಾನು ಸಿಲಿಂಡರ್ ಹೊಡ್ತಾನೆ ಜಾಸ್ತಿ ಬೀಳ್ತಾ ಇದೆ. ಸಿಗಲ್ಲ ಅನ್ನಂಗಿದ್ರೆ ಖಂಡಿತ ಯಾರಿಗೂ ಸಿಗ್ತಾ ಇರಲ್ಲ. ಸುಳ್ಳು ಸಿಗಲ್ಲ ಅಂತಿರೋದು ಕ್ರಿಯೇಟ್ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಇವತ್ತು ಸ್ಯಾಟರ್ಡೆ ಬೇಕೇ ಬೇಕು ಅಂತ ಬಾಟಲ್ ನೆಕ್ಗೆ ತೊಗೊಂಡು ಬಂದು ಲಾಸ್ಟಲ್ಲಿ ಸರ್ ಇವ್ರು ಇಷ್ಟು ಕೇಳ್ತಾ ಇದ್ದಾರೆ, ಡೆಲಿವರ್ ಮಾಡ್ತೀವಿ ಅಂತ ನಮಗೆ ಖುದ್ದಾಗಿ ನಾನು ಡೆಲಿವರ್ ಮಾಡಿದ್ದಾರೆ, ವಿತ್ ಪ್ರೂಫ್ ನನ್ನ ಹತ್ರ ಇದೆ, ಜಾಸ್ತಿ ಇಸ್ಕೊಂಡು ಡೆಲಿವರಿ ಮಾಡ್ತಾರೆ. ಸೊ ನಾವು ಏನು ಮಾಡೋಕ್ಕಲ್ಲ, ಹೋಟೆಲ್ ನಡೆಸಲೇಬೇಕು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, ವೆಂಡರ್ಸ್ಗಳಿಗೆ ಪೇಮೆಂಟ್ ಮಾಡಬೇಕು. ಸೊ ಓಪನ್ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2,000 ರೂಪಾಯಿ ಇರೋದನ್ನ 7,000 ರೂಪಾಯಿ 8,000 ರೂಪಾಯಿವರೆಗೂ ಕೊಟ್ಟು ತೊಗೊಂಡಿದ್ದಾರೆ. ಅಭಾವ ಅನ್ನೋದು ಇವ್ರು ಕ್ರಿಯೇಟ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸೋದು. ಯಾಕೆ ಹೋಟೆಲ್ಗೆ ಕೊಡ್ತಾ ಇದ್ದಾರೆ ಪಾಪ. ಎಷ್ಟೊಂದು ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರೋದು ನೀವು ನೋಡಿದ್ದೀರಾ, ನೆಡ್ಸೋಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ಯಾವುದಾದ್ರು ಮೆಕ್ಡೊನಾಲ್ಡ್ಸು, KFCನೋ ಬೇರೆ ಈ ಥರ ಆಹಾರದ ಯಾವ್ದಾರ ಕ್ಲೋಸ್ ಆಗಿರೋದು ಒಂದು ನೋಡಿದಿರಾ? ಅವ್ರು ಯಾರಾದರೂ ತೊಂದರೆ ಹೇಳ್ತಿರೋದು ಒಂದು ನೋಡಿದಿರಾ? ನೋ. ಸೊ ಈ ಬ್ಲಾಕ್ ಮಾರಾಟಗಾರರಿಗೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಮಾತನ್ನ ಅವರು ಹೇಳಿದಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.